ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದ ಸಿರಿ ಅವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಸಿರಿ ಅವರು ಸಾಕಷ್ಟು ವರ್ಷಗಳಿಂದ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮೂವೀಸ್ ಆಗಲಿ ಅಥವಾ ಸೀರಿಯಲ್ಸ್ ಆಗಲಿ ತುಂಬ ಮಾಡ್ತಾ ಬಂದಿದ್ದಾರೆ. ಸೊ ಒಂದಿಷ್ಟು ವರ್ಷಗಳ ಹಿಂದೆ ಟಾಪ್ ಮೋಸ್ಟ್ ಹೀರೋಯಿನ್ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಸೀರಿಯಲ್ಸಲ್ಲೆಲ್ಲ. ಸೊ ಅವರು ಇತ್ತೀಚೆಗೆ ಅಷ್ಟೇ ಬಿಗ್ ಬಾಸ್ ಮನೆಗೆ ಕೂಡ ಹೋಗಿ ಬಂದರು. ಬಿಗ್ ಬಾಸ್ ಸೀಸನ್ 10ನಲ್ಲಿ ಸಿರಿಜಾ ಅವರು ಇದ್ದರು. ಸೊ ಅದಾದಮೇಲೆ ಇನ್ನೇನು ಫಿನಾಲೆ ಹತ್ತತ್ರ ಬರ್ತಿರೋ ಹಾಗೆ ಅವರು ಎಲಿಮಿನೇಟ್ ಕೂಡ ಆಗಿ ಹೋದರು. ಬಟ್ ಅವರು ಬಿಗ್ ಬಾಸ್ ಮನೇಲಿ ಇದ್ದಾಗ ಕೂಡ ಅಷ್ಟೇ ಸಿಂಗಲ್ ಆಗೇ ಇದ್ದಿದ್ದು. ಸೊ ಬಿಗ್ ಬಾಸಿಂದ ಹೊರಗಡೆ ಬಂದಾದಮೇಲೆ ಅವರು ಮದುವೆ ಆದರು. ಸೊ ಮದುವೆ ಆದಾಗೂ ಅಷ್ಟೇ ಅವ್ರಿಗೆ ಯಾರಿಗೂ ಅಷ್ಟು ರಿವೀಲೇ ಮಾಡಿರಲಿಲ್ಲ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ. ಸೊ ಸಡನ್ನಾಗಿ ಮದುವೆ ಆದರು ಅಂತಲೇ ಇತ್ತು. ತುಂಬ ಸಿಂಪಲ್ಲಾಗಿ ಅವರು ಮದುವೆ ಆಗಿದ್ದು ಕೂಡ. ಸೊ ಒಂದು ದೇವಸ್ಥಾನದಲ್ಲಿ ಅವರು ಮದುವೆ ಆಗಿದ್ದರು. ಸೊ ಇವಾಗ ರಿಸೆಪ್ಷನ್ನ ಅವರು ಅವರ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಇದ್ದರು ಸೊ ಅವರೆಲ್ಲರಿಗೂ ಇನ್ವೈಟ್ ಮಾಡಿ ಗ್ರ್ಯಾಂಡಾಗಿ ಒಂದು ರಿಸೆಪ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ರಿಸೆಪ್ಷನಲ್ಲಿ ನಾವು ನೋಡೋದಾದರೆ ಸಿರಿಜಾ ಅವರಿದ್ದಾರೆ, ಅವರ ಹಸ್ಬೆಂಡ್ ಇದ್ದಾರೆ, ಮತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಸಾಕಷ್ಟು ಜನ ಇದ್ದಾರೆ. ಸೊ ಕಾರ್ತಿಕ್ ಅವರು, ವಿನಯ್ ಅವರು, ನಮ್ರತಾ ಅವರು, ಇಶಾನಿ ಅವರು, ಸೊ ಮತ್ತು ಮೈಕಲ್ ಅವರಾಗಿರಲಿ, ಸೊ ಸಾಕಷ್ಟು ಜನ ಈ ಥರ ಬಂದಿದ್ದಾರೆ. ನೀತು ಅವರು ಕೂಡ ಇದ್ದರು. ಸೊ ಇದರೊಳಗೆ ಇನ್ನೊಂದೇನೆಂದರೆ ಡ್ರೋನ್ ಪ್ರತಾಪ್ ಅವರು ಇರಲಿಲ್ಲ, ಹಾಗೆ ಸಂಗೀತ ಅವರು ಇರಲಿಲ್ಲ. ಬಟ್ ಸಂಗೀತ ಅವ್ರ ಕಡೆಯಿಂದ ಸಂಗೀತ ಅವರ ಅಣ್ಣ ಮತ್ತು ಅದಕ್ಕೆ ಬಂದಿದ್ದರು. ಸೊ ಇವರಿಷ್ಟು ಜನ ಇದ್ದರು. ಸೊ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೀವು ನೋಡೋದಾದರೆ ಸಾಕಷ್ಟು ವೀಡಿಯೋಸ್ ಎಲ್ಲ ವೈರಲ್ ಆಗಿತ್ತು. ಸಿರಿಜಾ ಅವರು ಮತ್ತು ಅವರ ಹಸ್ಬೆಂಡ್ ಇಬ್ಬರು ಡ್ಯಾನ್ಸ್ ಮಾಡ್ತಿರೋದು, ಮತ್ತು ಎಲ್ಲರೂ ಅಷ್ಟೇ ಚೆನ್ನಾಗಿ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಹಾಕಿದರು. ಸೊ ಬಿಗ್ ಬಾಸಿಂದ ಹೊರಗಡೆ ಬಂದಾದಮೇಲೆ ಎಲ್ಲೂ ಕೂಡ ಎಲ್ಲರೂ ಸೇರಿರೋದೇ ಇಲ್ಲ. ಸೊ ಇನ್ನೂ ಎಲ್ಲೂ ಯಾರು ಅಂದರೆ ಪೂರ್ತಿ ಎಲ್ಲ ಕಂಟೆಸ್ಟೆಂಟ್ಸು ಇನ್ನೂ ಎಲ್ಲೂ ಸೇರಿಲ್ಲ. ಸೊ ಇದೊಂದು ಚಾನ್ಸ್ ಇತ್ತು ಅನಿಸುತ್ತೆ. ಬಟ್ ಆದರೂ ಕೂಡ ಎಷ್ಟೋ ಜನ ಮಿಸ್ ಆಗಿದ್ದಾರೆ. ಬಟ್ ಸಾಕಷ್ಟು ಜನ ಬಂದಿದ್ದರು. ಸೊ ತನಿಷಾ ಅವ್ರು ಕೂಡ ಇದ್ದರು. ಸೊ ಒಂದು 7-8 ಜನ ಅಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸು ಸಿರಿಜಾ ಅವರ ರಿಸೆಪ್ಷನಲ್ಲಿ ಇದ್ದರು. ಸೊ ರಿಸೆಪ್ಷನ್ ಅಂತೂ ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಮದುವೆಗಂತೂ ಇವ್ರು ಯಾರನ್ನೂ ಕರೆದಿರಲಿಲ್ಲ ಅವರು. ಬಟ್ ರಿಸೆಪ್ಷನಲ್ಲಿ ಎಲ್ಲರೂ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದು ಸಿರಿಜಾ ಅವರ ಮದುವೆಯ ರಿಸೆಪ್ಷನ್ ಆಗಿತ್ತು ಅಂತ ಹೇಳ್ಬೋದು. ಸೊ ಅವರ ಮುಂದಿನ ಲೈಫ್ಗೆ ಕಂಗ್ರ್ಯಾಚುಲೇಷನ್, ಹಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.